ನೀಟ್ ಪರೀಕ್ಷೆ ಅಕ್ರಮಕ್ಕೆ ಮತ್ತೊಂದು ಮುಗ್ಧ ಜೀವ ಬಲಿಯಾಗಿದೆ. ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ನೀಟ್ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಮೇ 3ರಂದು ನೀಟ್ ಪರೀಕ್ಷೆ ಬರೆದಿದ್ದ ರಿಯಾ ಕುಮಾರಿ ಥಾಪಾ ಹೆಸರಿನ ವಿದ್ಯಾರ್ಥಿನಿ ಜೂನ್ 21ರ ಮರುಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ದು, 12ನೇ ತರಗತಿಯಲ್ಲಿ 97% ಅಂಕ ಪಡೆದು ಟಾಪರ್ ಅನ್ನಿಸ್ಕೊಂಡಿದ್ದ ರಿಯಾ ವೈದ್ಯೆಯಾಗೋ ಕನಸು ಕಂಡಿದ್ಲು. ಇಂಥ ರಿಯಾ ಅದೇನು ಯೋಚನೆ ಮಾಡಿದ್ಲೋ ಏನೋ, ತಾನಿದ್ದ ಕೋಣೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ರಿಯಾ ಆತ್ಮಹತ್ಯೆಗೆ ಶರಣಾದ ರೂಮ್ನಲ್ಲಿ ಡೆತ್ ನೋಟ್ ಪತ್ತೆಯಾಗಿದೆ. ಐ ಲವ್ ಯು ಮಮ್ಮಿ ಪಾಪಾ ಅಂತ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ರಿಯಾ ಪರೀಕ್ಷೆ ರದ್ದು ಮತ್ತು ಮರುಪರೀಕ್ಷೆಗೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂಬ ಶಂಕೆ ವ್ಯಕ್ತವಾಗಿದ್ದು ತನಿಖೆ ನಡೆಯುತ್ತಿದೆ. ಮೃತ ರಿಯಾ ತಂದೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಸೇವೆ ಸಲ್ಲಿಸಿದ್ದ ನಿವೃತ್ತ ಸೇನಾಧಿಕಾರಿ. ಇದೀಗ ಮುದ್ದಿನ ಮಗಳನ್ನ ಕಳೆದುಕೊಂಡ ಕುಟುಂಬ ಶೋಕಸಾಗರದಲ್ಲಿ ಮುಳುಗಿದೆ. ಕಾಕ್ರೋಚ್ ಜನತಾ ಪಾರ್ಟಿಯ ಮುಖ್ಯಸ್ಥ ಅಭಿಜಿತ್ ದೀಪ್ಗೆ ಮೃತ ವಿದ್ಯಾರ್ಥಿನಿ ತಂದೆಗೆ ಸಂತಾಪ ಸೂಚಿಸಿದ್ದಾರೆ. ಮೇ 3ರಂದು ನಡೆದ ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದ ಹಿನ್ನೆಲೆ ಜೂನ್ 21ರಂದು ಮರುಪರೀಕ್ಷೆ ನಿಗದಿಪಡಿಸಲಾಗಿದೆ. ದೇಶದ 551 ನಗರಗಳಲ್ಲಿ ಹಾಗೂ ವಿದೇಶದ 14 ನಗರಗಳಲ್ಲಿ ಮರುಪರೀಕ್ಷೆ ನಡೆಯಲಿದೆ. ಮರುಪರೀಕ್ಷೆಗೆ ಸಾಕಷ್ಟು ಸಿದ್ಧತೆ ಮಾಡಿಕೊಂಡಿರೋ ಎನ್ಟಿಎ ಮರುಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆಗದಂತೆ ತಡೆಯಲು ಕಠಿಣ ಕ್ರಮಗಳ ಮೊರೆ ಹೋಗಿದೆ. ವಾಯುಸೇನೆಯ ಬಿಗಿ ಭದ್ರತೆಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆಗಳನ್ನು ಸಾಗಿಸಲಾಗುತ್ತಿದೆ. ಮೇ 3ರಂದು ಲೀಕ್ ಆಗಿದ್ದ ಪ್ರಶ್ನೆ ಪತ್ರಿಕೆಯನ್ನ ಟೆಲಿಗ್ರಾಮ್ ಆಪ್ ಮೂಲಕ ಹಂಚಲಾಗಿತ್ತು. ಹೀಗಾಗಿ ಜೂನ್ 22ರವರೆಗೂ ಭಾರತದಲ್ಲಿ ಟೆಲಿಗ್ರಾಮ್ ಆಪ್ ನಿಷೇಧಿಸಲಾಗಿದೆ. ಹೆಚ್ಚುವರಿಯಾಗಿ ಟೆಲಿಗ್ರಾಂನಲ್ಲಿ ಮೆಸೇಜ್ ಎಡಿಟಿಂಗ್ ಫೀಚರ್ ಅನ್ನ ಜೂನ್ 30ರವರೆಗೂ ನಿಷ್ಕ್ರಿಯಗೊಳಿಸಲಾಗಿದೆ. ನೀಟ್ ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಕೇಂದ್ರ ಸರ್ಕಾರ ಟೆಲಿಗ್ರಾಂ ಆಪ್ ನಿರ್ಬಂಧಿಸಿರುವುದಕ್ಕೆ ಟೆಲಿಗ್ರಾಂ ಸಿಇಒ ಪವೆಲ್ ಡುರೋವ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ ಈ ನಿರ್ಧಾರ 150 ಮಿಲಿಯನ್ ಭಾರತೀಯರಿಗೆ ನೀಡಿದ ಶಿಕ್ಷೆ ಅಂದಿದ್ದಾರೆ. ಒಳಗಿನವರು ಯಾರೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿಲ್ಲ, ಸೋರಿಕೆ ಮಾಡುವವರು ಮತ್ತೊಂದು ಆಪ್ ಮೂಲಕ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಕೆಲವು ಬಳಕೆದಾರರು ಸೋರಿಕೆಯಾದ ಪ್ರಶ್ನೆ ಪತ್ರಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ಭಾರತದ ಐಟಿ ಸಚಿವಾಲಯ 1 ವಾರದವರೆಗೆ ಟೆಲಿಗ್ರಾಮ್ ಅನ್ನು ನಿಷೇಧಿಸಿದೆ. ಇದು ಭಾರತದ 150 ಮಿಲಿಯನ್ ಸಾಮಾನ್ಯ ಗ್ರಾಹಕರನ್ನ ಶಿಕ್ಷಿಸಲಿದೆ. ಪರೀಕ್ಷೆ ಸಾಮಗ್ರಿಗಳನ್ನು ಸೋರಿಕೆ ಮಾಡಿದ ಒಳಗಿನವರನ್ನಲ್ಲ ಮತ್ತು ಈ ನಿಷೇಧ ಏನನ್ನೂ ನಿಲ್ಲಿಸಿಲ್ಲ. ಸೋರಿಕೆ ಬೇರೆ ಆಪ್ಗಳಿಗೆ ಸ್ಥಳಾಂತರಗೊಂಡಿದೆ ಅಷ್ಟೇ. ಇನ್ನು ರಿಲಯನ್ಸ್ ಗ್ರೂಪ್ ವಾಟ್ಸ್ಆಪ್ ಜೊತೆಗೆ ಸೇರಿ ಭಾರತದಲ್ಲಿ ಟೆಲಿಗ್ರಾಮ್ ಅಪ್ಲಿಕೇಶನ್ ನಿಷೇಧಕ್ಕೆ ಲಾಬಿ ಮಾಡಿರಬಹುದು ಅಂತ ಪವೆಲ್ ಡುರೋವ್ ಆರೋಪಿಸಿದ್ದಾರೆ. ಇನ್ನು ಭಾರತದಲ್ಲಿ ಟೆಲಿಗ್ರಾಮ್ ಅಪ್ಲಿಕೇಶನ್ ನಿರ್ಬಂಧಿಸಿರುವುದನ್ನ ಪ್ರಶ್ನಿಸಿ ದೆಹಲಿ ಹೈಕೋರ್ಟ್ಗೆ ಟೆಲಿಗ್ರಾಮ್ ಅರ್ಜಿ ಸಲ್ಲಿಸಿದೆ. ಸರ್ಕಾರದ ಈ ಕ್ರಮದಿಂದ ಲಕ್ಷಾಂತರ ಕಾನೂನುಬದ್ಧ ಬಳಕೆದಾರರ ಮೇಲೆ ಪರಿಣಾಮ ಬೀರಲಿದೆ ಅಂತ ಅರ್ಜಿಯಲ್ಲಿ ಟೆಲಿಗ್ರಾಮ್ ವಾದಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಟೆಲಿಗ್ರಾಂ ನಿರ್ಬಂಧಿಸಿರುವ ಕೇಂದ್ರದ ಕ್ರಮವನ್ನ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ಮೋದಿ ಸರ್ಕಾರ ಕಳ್ಳನನ್ನ ಹಿಡಿಯುವ ಬದಲಿಗೆ ಬಲಿಪಶುವಿನ ಬಾಗಿಲಿಗೆ ಬೀಗ ನೇತಾಕಿದೆ ಅಂದಿದ್ದಾರೆ. ಟೆಲಿಗ್ರಾಂ ಬ್ಯಾನ್ ಪೇಪರ್ ಸೋರಿಕೆ ತಡೆಯಲು ಮೋದಿ ಸರ್ಕಾರದ ಹೊಸ ತಂತ್ರ. ಅರ್ಥಾತ್ ಕಳ್ಳನನ್ನ ಹಿಡಿಯುವ ಬದಲಿಗೆ ಬಲಿಪಶುವಿನ ಬಾಗಿಲಿಗೆ ಬೀಗ ನೇತು ಹಾಕುವುದು. ಲಕ್ಷಾಂತರ ವಿದ್ಯಾರ್ಥಿಗಳು ಹಲವು ವರ್ಷಗಳಿಂದ ಟೆಲಿಗ್ರಾಂನಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. ಟಿಪ್ಪಣಿಗಳು, ಪರೀಕ್ಷಾ ಸರಣಿಗಳು, ಚರ್ಚೆಗಳು, ಸಿದ್ಧತೆ, ಈ ಸೌಲಭ್ಯವನ್ನು ಕಸಿದುಕೊಳ್ಳುವುದು ಪೇಪರ್ ಸೋರಿಕೆಗೆ ಹೇಗೆ ಪರಿಹಾರವಾಗುತ್ತದೆ. ಮೋದಿಜಿ ನಾಟಕೀಯತೆಯನ್ನ ಬಿಡಿ, ವಿದ್ಯಾರ್ಥಿಗಳ ಮೇಲೆ ಅಲ್ಲ ಮಾಫಿಯಾ ಮೇಲೆ ದಾಳಿ ಮಾಡಿ ವಿದ್ಯಾರ್ಥಿಗಳ ಪ್ರತಿಧ್ವನಿಯನ್ನ ಆಲಿಸಿ. ಇಲ್ಲದಿದ್ದರೆ ದೇಶದ ಯುವಕರು ತಮ್ಮ ಹಕ್ಕುಗಳನ್ನು ಹೇಗೆ ಪಡೆದುಕೊಳ್ಳಬೇಕೆಂದು ತಿಳಿದಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿರುದ್ಧ ಪ್ರತಿಭಟನೆ ಭುಗಿಲೆತ್ತಿರೋ ಮಧ್ಯೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ರಾಜಸ್ಥಾನದ ಕೋಟಾದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ನಡೆಸಿದರು. ಸಮಾವೇಶದಲ್ಲಿ ನೀಟ್ ಅಕ್ರಮ ಪ್ರಸ್ತಾಪಿಸಿ ಗುಡುಗಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ದುರುಪಯೋಗ, ನೇಮಕಾತಿ ರದ್ದತಿ, ಶುಲ್ಕ ಏರಿಕೆ, ಖಾಸಗೀಕರಣ ಮತ್ತು ಹಗರಣಗಳನ್ನು ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸಿದ್ರು. ಇತ್ತ ಬೆಂಗಳೂರಿನಲ್ಲಿ ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ವಿದ್ಯಾರ್ಥಿಗಳ ಜೀವನದ ಜೊತೆ ಆಟವಾಡ್ತಿದ್ದಾರೆ ಅಂತ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಆಕ್ರೋಶ ವ್ಯಕ್ತಪಡಿಸಿದೆ. ಭಾರತದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಇದೇ ಮೊದಲೇನಲ್ಲ. ಕಳೆದ ಹಲವು ವರ್ಷಗಳಲ್ಲಿ ನೀಟ್ ಸೇರಿದಂತೆ ಎಸ್ಎಲ್ಸಿ ಸಿಜಿಎಲ್, ಆರ್ಇಇಟಿ, ಯುಪಿಟಿಇಟಿ, ಯುಜಿಸಿ, ನೆಟ್, ಪೊಲೀಸ್ ನೇಮಕಾತಿ ಪರೀಕ್ಷೆ ಪತ್ರಿಕೆಗಳು ಲೀಕ್ ಆದ ಉದಾಹರಣೆಗಳಿವೆ.
2021ರಲ್ಲಿ ನಡೆದ ರಾಜಸ್ಥಾನದ ಶಿಕ್ಷಕರ ಅರ್ಹ ಪರೀಕ್ಷೆ ಹಿಂದಿನ ದಿನವೇ ಪ್ರಶ್ನೆ ಪತ್ರಿಕೆ ಕಳುವಾಗಿತ್ತು. ಜೈಪುರ ಶಿಕ್ಷಾ ಸಂಕುಲ್ ಕ್ಯಾಂಪಸ್ನಲ್ಲಿ ಪ್ರಶ್ನೆ ಪತ್ರಿಕೆಗಳು ಕಳುವಾಗಿದ್ವು. 2024ರಲ್ಲಿ ನಡೆದ ನೀಟ್ ಪರೀಕ್ಷೆಗೂ ಮುನ್ನ ಸೀಲ್ ಆಗಿದ್ದ ಪ್ರಶ್ನೆ ಪತ್ರಿಕೆಗಳಿದ್ದ ಟ್ರಂಕ್ ಅನ್ನ ಓಪನ್ ಮಾಡಲಾಗಿತ್ತು. ಪಂಕಜ್ ಕುಮಾರ್ ಹೆಸರಿನ ಸಿವಿಲ್ ಇಂಜಿನಿಯರ್ ಟ್ರಂಕ್ ತೆಗೆದಿದ್ದ. ಪ್ರಶ್ನೆ ಪತ್ರಿಕೆಯ ಫೋಟೋ ತೆಗೆದುಕೊಂಡು ಪತ್ರಿಕೆಯನ್ನ ಟ್ರಂಕ್ ನಲ್ಲೇ ಇಟ್ಟಿದ್ದ. ಕೆಲ ಅಭ್ಯರ್ಥಿಗಳು 30 ರಿಂದ 50 ಲಕ್ಷ ಹಣ ನೀಡಿ ಪ್ರಶ್ನೆ ಪತ್ರಿಕೆಗಳನ್ನ ಖರೀದಿಸಿದ ಬಗ್ಗೆ ವರದಿಯಾಗಿತ್ತು. 2024ರ ಯುಜಿಸಿ ನೆಟ್ ಪರೀಕ್ಷೆಗೂ ಮುನ್ನ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ ಬಗ್ಗೆ ಅನುಮಾನ ಸೃಷ್ಟಿಯಾಗಿತ್ತು. ಡಿಜಿಟಲ್ ನೆಟ್ವರ್ಕ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಶಂಕೆ ಹಿನ್ನೆಲೆ ಪರೀಕ್ಷೆ ರದ್ದುಗೊಳಿಸಲಾಗಿತ್ತು. ಇನ್ನು 2021ರ ಉತ್ತರ ಪ್ರದೇಶ ಶಿಕ್ಷಕರ ಅರ್ಹತಾ ಪರೀಕ್ಷೆ ದಿನವೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಪರೀಕ್ಷೆ ದಿನದ ಮುಂಜಾನೆಯೇ ಪ್ರಶ್ನೆ ಪತ್ರಿಕೆಯ ಫೋಟೋ ವಾಟ್ಸ್ಆಪ್ನಲ್ಲಿ ಹಂಚಿಕೆಯಾಗಿತ್ತು. ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಹೆಸರು ಕೇಳಿಬಂದ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿರುವ ನಟ ಪ್ರಕಾಶ್ ರಾಜ್, ಚಿನ್ನಯ್ಯ ಜೊತೆ ಮಾತಾಡಿದ್ದು ನಿಜ. ಈ ವಿಚಾರವನ್ನ ತನಿಖಾಧಿಕಾರಿ ಮೊಹಂತಿ ಗಮನಕ್ಕೆ ತಂದಿದ್ದೆ ಎಂದು ಸತ್ಯ ಬಿಚ್ಚಿಟ್ರು. ಏನಪ್ಪ ನಾನು ಒಳ್ಳೆ ಪಾಪ ನನ್ನ ಯಾಕಪ್ಪ ನೋಡ್ಬೋದು ಏನು ಗೊತ್ತಿಲ್ಲ. ಆದರೆ SIT ಫಾರ್ಮ್ ಮಾಡಿದರೆ ಹೋಗ್ಬೋದು ಸ್ವಲ್ಪ ಧೈರ್ಯ ಇಲ್ಲ ನನಗೆ. ಅಪ್ಪ ನನ್ನನ್ನು ಮೀಟ್ ಮಾಡೋದಲ್ಲ ಬೇಡ. ನಿನಗೇನಾದ್ರು ಹೇಳಬೇಕಾದ್ರೆ ನೀನು ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸು. ನಾನು ಇಷ್ಟೇ ನಿಮಗೆ ರೆಕಾರ್ಡೆಡ್ ವಾಯ್ಸ್ ಏನೇನೋ ಬಡಬಡಿಲ್ಲ. ನಾನು ನನ್ನ ಲಾಯರ್ ಫೋನ್ ಮಾಡಿದೆ. ನೋಡಿ, ಇಡೀ ದೇಶದಲ್ಲಿ ಮಾಧ್ಯಮಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ. ನನಗೆ ನೇರವಾಗಿ ಫೋನ್ ಬಂದಿದೆ. ನಾವೇನು ಮಾಡಬೇಕು? ಇಮ್ಮಿಡಿಯೇಟ್ ಆಗಿ ನಾವು ಆ ದಿನವೇ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೊಹಂತಿ ಅವ್ರಿಗೆ. ಮೊಹಂತಿ ಸರ್, ಇದು ಫಾರ್ವರ್ಡ್ ಈ ಥರ ಇದೆ, ನಾನು ನಿಮ್ಮನ್ನು ಭೇಟಿ ಮಾಡಕ್ಕೆ ಬರ್ತಾ ಇದ್ದೀನಿ. ನೇರವಾಗಿ ಅಪಾಯಿಂಟ್ ತೊಗೊಂಡ್ಬಂದು ನೀವು ಮಂಡ್ಯದವರ ತಮಿಳು ಮಾತಾಡ್ತಾರೆ, ಅದು ಯಾವ ಭಾಷೆ ಬರ್ತಾರೆ, ನೀವು ಹಲವು ಭಾಷೆ ಮಾತಾಡ್ತಾರೆ, ಅದು ತೆಲುಗು ಮಿಕ್ಸ್ ಆಗಿರುತ್ತೆ. ಇದು ವಿಷಯ. ಈ ನಡುವೆ ಪ್ರಕಾಶ್ ರಾಜ್ಗೆ ಫೋನ್ ಮಾಡಿದ್ದನ್ನ ಗಿರೀಶ್ ಮಟ್ಟಣ್ಣನವರು ಕೂಡ ಒಪ್ಪಿಕೊಂಡಿದ್ದಾರೆ. ಬೆಂಗಳೂರಲ್ಲಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಸುದ್ದಿಗೋಷ್ಠಿ ನಡೆಸಿತು. ಪ್ರಕಾಶ್ ರಾಜ್ ಹೇಳಿಕೆಯಿಂದ ನಾವು ಮಾಡಿರುವ ಆರೋಪಗಳು ನಿಜ ಅಂತ ಸಾಬೀತಾಗಿದೆ. ಚಿನ್ನಯ್ಯ ಜೊತೆ ಮಾತಾಡಿದ್ದು ನಿಜ ಅಂತ ಪ್ರಕಾಶ್ ರಾಜ್ ಒಪ್ಕೊಂಡಿದ್ದಾರೆ ಅಂತ ವಸಂತ್ ಗಿಳಿಯಾರ್ ಹೇಳಿದ್ರು. ಇನ್ನು ಷಡ್ಯಂತ್ರ ಹೊರಬಂದಿದೆ ಅಂತ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ. RSS ನೋಂದಣಿ ಪ್ರಶ್ನಿಸಿದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಮೋಹನ್ ಭಾಗವತ್ ತಾವಾಗಿ Z+ ಸೆಕ್ಯೂರಿಟಿ ತೆಗೆದುಕೊಂಡಿಲ್ಲ. ಮೋಹನ್ ಭಾಗವತ್ಗೆ ಬೆದರಿಕೆ ಇದೆ ಅಂತ ಭದ್ರತೆ ನೀಡಿದ್ದು. ಇಷ್ಟು ಕೂಡ ನಮ್ಮ ಗೃಹ ಸಚಿವರಿಗೆ ಗೊತ್ತಾಗಲ್ಲ ಅಂದ್ರೆ ಹೇಗೆ ಅಂತ ವಿಧಾನ ಪರಿಷತ್ ಸದಸ್ಯ CT ರವಿ ಪ್ರಶ್ನಿಸಿದ್ದಾರೆ. ಕೆಲವು ಭಯೋತ್ಪಾದಕ ಸಂಘಟನೆಗಳು ಗುರಿಯಾಗಿ ಇಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಇಂಟೆಲಿಜೆನ್ಸ್ ವರದಿಯನ್ನು ಆಧರಿಸಿ ಭಾರತ ಸರ್ಕಾರ ಅವ್ರಿಗೆ ಸೆಕ್ಯೂರಿಟಿ ಕೊಟ್ಟಿದೆ. ಅವರೇನು ಸೆಕ್ಯೂರಿಟಿ ಕೇಳಿಲ್ಲ, ಭಾರತ ಸರ್ಕಾರ ಕೊಟ್ಟಿದೆ. Why is Mr. Mohan Bhagwat given advanced security license security detailing? ಯಾರಿಗೆ ಕೊಡ್ತಾರೆ ಗೊತ್ತಾ? ಅಡ್ವಾನ್ಸ್ ಸೆಕ್ಯೂರಿಟಿ ಲೈಸೆನ್ಸ್ ದ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಫ್ ಇಂಡಿಯಾ. ರಾಜ್ಯದಲ್ಲೇನೋ ದೇಶದ್ರೋಹಿಗಳು ಬಂದು ನುಸುಳ್ಕೋರಿದ್ದಾರೆ, ಬಾಂಗ್ಲಾದೇಶರು. ಯಾವ ರೀತಿ ಲವ್ ಜಿಹಾದ್ಗಳಾಗ್ತಾ ಇದ್ದಾವೆ, ಹಿಂದೂಗಳ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ, ಇದ್ರ ಬಗ್ಗೆ ಫಸ್ಟ್ ಉತ್ತರ ಕೊಡಲಿ. RSS ನೋಂದಣಿ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ವಕೀಲರಲ್ಲೇ ಭಿನ್ನ ಹೇಳಿಕೆಗಳು ಬಂದಿವೆ. ಸಂವಿಧಾನದ ಪ್ರಕಾರ ದೇಶದಲ್ಲಿ ಪ್ರತಿಯೊಂದು ಸಂಘ ನೋಂದಣಿಯಾಗಬೇಕು ಅಂತ ಹಿರಿಯ ವಕೀಲ ಬಾಲನ್ ಹೇಳಿದ್ದಾರೆ. ಮತ್ತೊಂದೆಡೆ ಆರ್ಟಿಕಲ್ 19ರಲ್ಲಿ ಎಲ್ಲರೂ ಒಟ್ಟಾಗಿ ಸೇರುವ ಹಕ್ಕಿದೆ. ಇದಕ್ಕೆ ಸಂವಿಧಾನದಲ್ಲಿ ರಿಜಿಸ್ಟರ್ ಆಗಬೇಕೆಂಬ ನಿಯಮ ಎಲ್ಲಿದೆ ಅಂತ ಹಿರಿಯ ವಕೀಲ ವಿಕ್ರಮ್ ಪಡ್ಕೆ ಪ್ರಶ್ನಿಸಿದ್ದಾರೆ. ಅವರು ನೋಂದಣಿ ಮಾಡಲೇಬೇಕು, ಹೌದು, ಅವರ ಫಂಡ್ಸ್ ಆಡಿಟ್ ಆಗಲೇಬೇಕು. ಇಲ್ಲ ಅಂದ್ರೆ ಏನ್ ದಾರಿ? ಕಾನ್ಸ್ಟಿಟ್ಯೂಷನಲ್ಲಿ ಆ ಸಂಘಟನೆಯಲ್ಲಿ ತಡೆ ಮಾಡಬೇಕು. ಪ್ರಶ್ನೆನ ಪದೇ ಪದೇ ಕೇಳ್ಕೊಳ್ಬೇಕು. ಇದಕ್ಕೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಅನ್ನೋದು ಎಲ್ಲಿದೆ? ಅದು ಇಲ್ಲದೆ ಇದ್ದಾಗ 10 ಜನ ಸೇರಿ, 10 ಏನು 100 ಏನು 1,00,000 ಏನು ಕೋಟಿ ಜನ ಸೇರಿ ಒಂದು ಒಳ್ಳೆ ಕೆಲಸ ಮಾಡಬಾರ್ದು ಅಂತ ಏನಾದರೂ ಇದೆಯಾ? ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರೋಧಿಸಿ ರೈತರು ನಡೆಸುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ ನೀಡಿತ್ತು. ವಿಪಕ್ಷ ನಾಯಕ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಭೂ ಸ್ವಾಧೀನಕ್ಕೆ ಒಳಪಡುವ 4 ಗ್ರಾಮಗಳಿಗೆ ಭೇಟಿ ನೀಡಿ ರೈತರೊಂದಿಗೆ ಮಾತುಕತೆ ನಡೆಸಿದ್ರು. ರೈತರ ಜೀವ ಇದೆ. ಅವ್ರು ಯಾರೋ ತಾಯಿ ಹೇಳ್ತಾ ಇದ್ದಾರೆ, ನನಗೆ ಕೊಡ್ತೀರಾ, ಇದು ನಂದು ಅರ್ಧ ಎಕರೆ ಇದೆ, 1 ಕೋಟಿ ಬರ್ತೈತೆ, ನಾನೀಗ ಹಸು ಕಟ್ಕೊಂಡು ತಿಂಗಳಿಗೆ 25,000 30,000 ಮಾಡಿ ಜೀವನ ಮಾಡ್ತಾ ಇದ್ದೀನಿ, ನಾನು ಇದನ್ನು ತಗೊಂಡು ನಾನು ಏನು ಮಾಡಬೇಕು? ರಾಯಚೂರಲ್ಲಿರಲಿ, ಗುಲ್ಬರ್ಗಾದಲ್ಲಿ ಅಥವಾ ಬೆಳಗಾವಿನಲ್ಲಿರಲಿ ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಇರ್ತದೆ.
ಬಿಡದಿಗೆ ಬಿಜೆಪಿ ನಿಯೋಗ ಭೇಟಿ ಹಿನ್ನೆಲೆ ಸಾಲು ಸಾಲು ಪೋಸ್ಟರ್ ಅಂಟಿಸಲಾಗಿತ್ತು. ಕುಮಾರಸ್ವಾಮಿ, ನಿಖಿಲ್ ಮತ್ತು ಅನಿತಾ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ಅಂಟಿಸಿರುವ ಆರೋಪವಿದೆ. ಈ ಪೋಸ್ಟರ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥವು ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ಅಂಟಿಸೋದು ಇದೆಲ್ಲ ಬಿಡುತ್ತಾರೆ ಅದನ್ನು ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಬಿಡ್ದಿ ಟೌನ್ಶಿಪ್ ವಿವಾದದ ಮಧ್ಯೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ರೈತರ ಜೊತೆ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಆಗಿದೆ. ನಾನು ಕಾಂಗ್ರೆಸ್ ಪಕ್ಷ ಆದ್ರೂ ನಾನು ರೈತರ ಪರ, ಟೌನ್ಶಿಪ್ ಯೋಜನೆ ಕ್ಯಾನ್ಸಲ್ ಮಾಡಿಸೋ ಹೋರಾಟ ಮಾಡೋಣ ಎಂದಿರುವ ಆಡಿಯೋ ವೈರಲ್ ಆಗಿದೆ. ನಾನು 100% ನಿಂತ್ಕೊಳ್ತೀವಿ, ಅದನ್ನ ಕ್ಯಾನ್ಸಲ್ ಮಾಡಿಸ್ತೀವಿ. ಸರಿ, ಸಂತೋಷ ಸರ್, ಹೋರಾಟ ಮಾಡೋಣ. ರೈತರಿಗೆ ಅನ್ಯಾಯ ಮಾಡಿ ಯಾರು ವೈರಲ್ ಆಡಿಯೋ ಬಗ್ಗೆ ಸ್ಪಷ್ಟನೆ ನೀಡಿದ ಲಕ್ಷ್ಮಣ್, ಆಡಿಯೋದಲ್ಲಿರೋದು ನನ್ನ ಧ್ವನಿಯಲ್ಲ, ಯಾರೋ ತಿರುಚಿದ್ದಾರೆ ಅಂದಿದ್ದಾರೆ. ವಿಧಾನ ಪರಿಷತ್ ಮೇಲ್ಮನೆ ಕದನಕ್ಕೆ ಅಖಾಡ ರೆಡಿಯಾಗಿದೆ. ನಾಳೆ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೆ ಮತದಾನ ನಡೆಯಲಿದ್ದು 5 ಗಂಟೆಯ ನಂತರ ಫಲಿತಾಂಶ ಹೊರಬೀಳಲಿದೆ. ಕಾಂಗ್ರೆಸ್ನಿಂದ ಬಿಕೆ ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್, ಶಿವಣ್ಣ ಮಳವಳ್ಳಿ ಹಾಗೂ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಕಣದಲ್ಲಿದ್ದಾರೆ. ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್, ರಘು ಕೌಟಿಲ್ಯ ಕಣದಲ್ಲಿದ್ರೆ ಜೆಡಿಎಸ್ನಿಂದ ಎನ್ಡಿಎ ಅಭ್ಯರ್ಥಿಯಾಗಿ ಗೋವಿಂದರಾಜುರನ್ನ ಕುಮಾರಸ್ವಾಮಿ ಅಖಾಡಕ್ಕಿಳಿಸಿದ್ದಾರೆ. ಇಲ್ಲಿರೋ ಎಲ್ಲ ಅಭ್ಯರ್ಥಿಗಳು ಸುಲಭವಾಗಿ ಗೆಲ್ಲಬಹುದು. ಆದರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್, ಜೆಡಿಎಸ್ನ ಗೋವಿಂದರಾಜು ನಡುವೆ ಪೈಪೋಟಿ ಏರ್ಪಟ್ಟಿದೆ. ಪಶ್ಚಿಮ ಬಂಗಾಳದ ಬಳಿಕ ಇದೀಗ ಮಹಾರಾಷ್ಟ್ರ ರಾಜಕೀಯದಲ್ಲಿ ಕಂಪನ ಶುರುವಾಗಿದೆ. ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಡ್ರಾಮಾ ಶುರುವಾಗಿದ್ದು, ಉದ್ಧವ್ ಬಣದ ಶಿವಸೇನೆಯ 6 ಮಂದಿ ಸಂಸದರು ಏಕನಾಥ್ ಶಿಂದೆ ಬಣ ಸೇರಲು ಸಜ್ಜಾಗಿದ್ದಾರೆ. ಉದ್ಧವ್ ಬಣದ 9 ಸಂಸದರ ಪೈಕಿ 5ರಿಂದ 6 ಸಂಸದರು ಈಗಾಗಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸಂಸತ್ನ ಮುಂಗಾರು ಅಧಿವೇಶನಕ್ಕೂ ಮುನ್ನ ಶಿಂದೆ ಬಣ ಸೇರಲಿದ್ದಾರೆ ಎನ್ನಲಾಗಿದೆ. ಇತ್ತೀಚೆಗೆ ಉದ್ಧವ್ ಠಾಕ್ರೆ ಕರೆದಿದ್ದ ಮಹತ್ವದ ಸಭೆಗೆ ಕೇವಲ 4 ಸಂಸದರು ಮಾತ್ರ ಹಾಜರಾಗಿದ್ರು. ಇದರಿಂದ ಆಪರೇಷನ್ ಟೈಗರ್ ಸಂಶಯಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗಿದೆ. ಇನ್ನು ರಾಜ್ಯಸಭಾ ಸಂಸದ ಸಂಜಯ್ ರಾವತ್ ಪಕ್ಷಾಂತರ ಮಾಡಲು ನಮ್ಮ ಸಂಸದರಿಗೆ ತಲಾ 50 ಕೋಟಿ ಆಮಿಷ ಒಡ್ಡಲಾಗಿದೆ, ಅಡ್ವಾನ್ಸ್ ಆಗಿ ತಲಾ 15 ಕೋಟಿ ಕೊಟ್ಟಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ದೇಶಾದ್ಯಂತ ಬೆಚ್ಚಿ ಬೀಳಿಸಿರುವ ರಾಮ ಮಂದಿರ ದೇಣಿಗೆ ಕಳ್ಳತನ ಈ ಪ್ರಕರಣದ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡ ರಚಿಸಲಾಗಿದೆ. ಮೊದಲ ದಿನ ಸುಮಾರು 8 ಗಂಟೆ ಮತ್ತು 2ನೇ ದಿನ 11 ಗಂಟೆ ಸೇರಿದಂತೆ 2 ದಿನಗಳಲ್ಲಿ ಒಟ್ಟು 19 ಗಂಟೆಗಳ ಕಾಲ ತೀವ್ರ ವಿಚಾರಣೆ ನಡೆಸಲಾಗಿದೆ. ದೇಣಿಗೆ ಪಟ್ಟಿಗಳಿಂದ ಹಣ ತೆಗೆಯುವವರು, ನೋಟುಗಳನ್ನು ಕಟ್ಟುವವರು ಮತ್ತು ನೋಟುಗಳನ್ನು ಎನಿಸುವ ಸಿಬ್ಬಂದಿಯನ್ನು ವಿಚಾರಣೆಗೊಳಪಡಿಸಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪಡೆದಿದ್ದು 1 ಡಜನ್ ಪೆನ್ ಡ್ರೈವ್ಗಳಿಗೆ ಡೇಟಾವನ್ನು ವರ್ಗಾಯಿಸಿದೆ. ವಿಚಾರಣೆ ವೇಳೆ ಮಾಜಿ ಉದ್ಯೋಗಿಗಳನ್ನು ಪ್ರಶ್ನಿಸಲಾಗಿದ್ದು, ಅವರಿಂದಲೂ ಡೇಟಾ ಹಿಂಪಡೆಯಲಾಗ್ತಿದೆ. ಇವರಿಗೆ ತನಿಖೆಯಲ್ಲಿ ದುಬಾರಿ ಫೋನ್ಗಳು ಮತ್ತು ವಾಹನಗಳನ್ನು ಖರೀದಿಸಿದ 9 ಉದ್ಯೋಗಿಗಳನ್ನು ಗುರುತಿಸಲಾಗಿದೆ. ಎಸ್ಐಟಿ ಸ್ಟೇಟ್ ಬ್ಯಾಂಕ್ ಉದ್ಯೋಗಿಗಳಿಂದ ಕೆಲಸದ ಬಗ್ಗೆ ವಿವರ ಕಲೆ ಹಾಕಿದೆ. ಆಂಧ್ರ ಪ್ರದೇಶದ ಕಾಕಿನಾಡ ಜಿಲ್ಲೆಯ ಅಗ್ರಹಾರಂ ಗ್ರಾಮದಲ್ಲಿ ನಿಗೂಢವಾಗಿ ಕಣ್ಮರೆಯಾಗಿರುವ 2 ವರ್ಷದ ಮಗುವಿನ ಪತ್ತೆ ಕಾರ್ಯ ಪೊಲೀಸರಿಗೆ ಸವಾಲಾಗಿದೆ. ಮಗು ಜ್ಞಾನೇಶ್ವರಿ ನಾಪತ್ತೆಯಾಗಿ 10 ದಿನವಾದರೂ ಇನ್ನೂ ಪತ್ತೆಯಾಗದ ಹಿನ್ನೆಲೆ ಶೋಧ ತೀವ್ರಗೊಳಿಸಿರುವ ಪೊಲೀಸರು ಗೊಂಬೆಗಳ ಮೊರೆ ಹೋಗಿದ್ದಾರೆ. ಮಗು ನಾಪತ್ತೆಯಾದ ಜಾಗದಲ್ಲಿ ಕಾಡು ಪ್ರಾಣಿಗಳ ಇರುವಿಕೆಯನ್ನು ಪತ್ತೆ ಹಚ್ಚಲು ಬೇಲಿಗಳಲ್ಲಿ ಮಾಂಸ ತುಂಬಿದ ಗೊಂಬೆಗಳನ್ನು ಇರಿಸಿದ್ದಾರೆ. ಟ್ರ್ಯಾಪ್ ಕ್ಯಾಮೆರಾಗಳ ಮೂಲಕ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಪೊಲೀಸರು ಎಸ್ಡಿಆರ್ಎಫ್, ಅರಣ್ಯ ಇಲಾಖೆ ಮತ್ತು ಎನ್ಡಿಆರ್ಎಫ್ ತಂಡಗಳು ಸೇರಿದಂತೆ 400ಕ್ಕೂ ಹೆಚ್ಚು ಸಿಬ್ಬಂದಿ ಹುಡುಕಾಟದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಬ್ಬಬ್ಬಾ, ಅಕ್ಷರಶಃ ದುಡ್ಡಿನ ಬೆಟ್ಟ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 1.10 ಕೋಟಿ ರೂಪಾಯಿ. ತೆಲಂಗಾಣದ ಸರ್ವೆ ಇಲಾಖೆ ಡೆಪ್ಯೂಟಿ ಡೈರೆಕ್ಟರ್ ನರಹರಿಗೆ ಎಸಿಬಿ ಶಾಕ್ ಕೊಟ್ಟಿದೆ. ದಾಳಿ ವೇಳೆ ಬೆಡ್ ಕೆಳಗೆ ಬಚ್ಚಿಟ್ಟಿದ್ದ 1.10 ಕೋಟಿ ಗರಿಗರಿ ನೋಟು ನೋಡಿ ಅಧಿಕಾರಿಗಳಿಗೆ ದಂಗಾಗಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಸಿದ ಆರೋಪದಲ್ಲಿ ನರಹರಿ ಹಾಗೂ ಅವರ ಸಂಬಂಧಿಕರ ಮನೆಗಳು ಸೇರಿ ಒಟ್ಟು 11 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆದಿದೆ. ದಾಳಿಯ ವೇಳೆ 150 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ವಿಮಾನ ನಿಲ್ದಾಣದ ಟರ್ಮಿನಲ್ 2ನಲ್ಲಿ ಕೆಲವರು ಲಗೇಜ್ ಬ್ಯಾಗ್ಗಳನ್ನೇ ತಲೆದಿಂಬು ಮಾಡಿಕೊಂಡು ಮಲಗಿರುವ ದೃಶ್ಯ ವೈರಲ್ ಆಗ್ತಿದೆ.
ಇದು ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣವೋ ಅಥವಾ ರೈಲ್ವೆ ಸ್ಟೇಷನೋ ಅನ್ನೋ ಪ್ರಶ್ನೆ ಹುಟ್ಟಿಸಿದೆ. ಆತ್ಮಹತ್ಯೆಗೆ ಶರಣಾದ ಹಿಂದಿ ಕಿರುತೆರೆ ನಟಿ ಸಂಚಿತಾ ಉಗಾಲೆ ಸಾವಿನ ಬಗ್ಗೆ ಸ್ನೇಹಿತೆ ಗೀತಾಂಜಲಿ ಸ್ಫೋಟಕ ಮಾಹಿತಿ ಬಹಿರಂಗಪಡಿಸಿದ್ದಾರೆ. ಸಂಚಿತಾ ಹಠಾತ್ ಆಗಿ ಈ ನಿರ್ಧಾರ ಕೈಗೊಂಡಿಲ್ಲ. ಕಳೆದ 6 ತಿಂಗಳಿನಿಂದಲೂ ಅವರು ಪದೇ ಪದೇ ಸಾಯುವ ಮಾತುಗಳನ್ನಾಡುತ್ತಿದ್ದರು ಅಂತ ಸಂದರ್ಶನವೊಂದರಲ್ಲಿ ಕಣ್ಣೀರಿಟ್ಟಿದ್ದಾರೆ. ಅಲ್ಜೀರಿಯಾ ವಿರುದ್ಧದ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಜಯಭೇರಿ ಬಾರಿಸಿದೆ. ಮೆಸ್ಸಿ ಬಾರಿಸಿದ ಹ್ಯಾಟ್ರಿಕ್ ಗೋಲುಗಳ ನೆರವಿನೊಂದಿಗೆ 3-0 ಅಂತರದಲ್ಲಿ ಗೆದ್ದಿದೆ. ಈ ಗೆಲುವಿನೊಂದಿಗೆ ಹಾಲಿ ಚಾಂಪಿಯನ್ ತಂಡ ಫಿಫಾ ವಿಶ್ವಕಪ್ 2026ರಲ್ಲಿ ಶುಭಾರಂಭ ಮಾಡಿದೆ. ಪಂದ್ಯದ ವೇಳೆ ಮೆಸ್ಸಿ ಭಾವುಕರಾದ್ರು. ಈ ವೇಳೆ ಅವರು ತಮ್ಮ ಜೆರ್ಸಿಯಿಂದ ಕಣ್ಣೀರನ್ನ ಒರೆಸಿಕೊಂಡ್ರು. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ ನಿನ್ನೆ 13,875 ರೂಪಾಯಿ ಇತ್ತು. ಇಂದು 13,850 ಆಗಿದೆ. 24 ಕ್ಯಾರೆಟ್ನ 1 ಗ್ರಾಂ ಚಿನ್ನ ನಿನ್ನೆ 15,137 ರೂಪಾಯಿ ಇತ್ತು. ಇಂದು 15,110 ಆಗಿದೆ.